ಅವ್ವ ಓ ಫ್ರೆಂಡ್ ಸಿಗ್ತೀನಿ ಅನ್ನೋನೆ ಹಂಗೆ ಮಾತಾಡ್ಸ್ಕೊಂಡು ಮನೆಗೆ ಹೋಗ್ತೀನಿ. ಹ್ಞೂ ಕಣ್ಮಗ ಬಿರ್ನ್ ಮನ್ಗೋಗು, ಇಲ್ಲಾಂದ್ರೆ ರಾಜ ಒಂದು ಬೈಗ್ಲೋಗಳು ಕೇಳಿದ್ಯಲ್ಲ. ಹ್ಞೂ ಕಣಪ್ಪ. ಸರಿ ನಾವು ಆಯ್ತು. ಹ್ಞೂ ಹೋಗು ಬರ್ತೀನಿ ಸ್ನೇಹಕ. ಬರ್ತೀನಿ. ಬಾಯ್ ಪುರ್ಸಿ. ಹಾಂ ಅವ್ವ, ನಾನೊಂದು ಕೆಲ್ಸಕ್ಕೆ ಅಪ್ಲೈ ಮಾಡಿದ್ದೆ. ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಬೇಕು ಅಂತ ಮೆಸೇಜ್ ಕಳಿಸಿದ್ದಾರೆ. ನಾನು ಕಂಪ್ಯೂಟರ್ ಸೆಂಟರ್ಗೆ ಹೋಗ್ಬಿಟ್ಟು ಕಳಿಸ್ಬಿಟ್ಟು ಬರ್ತೀನಿ. ಅದು ನೀವು ಕೆಲ್ಸಕ್ಕೆ ಹೋಗೋದನ್ನು ಬೇಕಾಗಿಲ್ಲ ಮಿಸ್ಸು. ವರ್ಷ ಪೂರ್ತಿ ಏನು ಮಾಡದೆ ಸುಮ್ಮನೆ ಕೂತಿರೋಕ್ಕಂತೂ ನನ್ನ ಕೈಲಾಗಲ್ಲ. ನಾನು ಹೋಗಿ ಬರ್ತೀನವ್ವ, ಬರ್ತೀನಿ. ನೀನು ಕೂತ್ಕ. ಅಲ್ಲ ನೀನು ಕೂತ್ಕೊಳ್ಳಪ್ಪ, ಕೂತ್ಕ. ಗೊತ್ತಾಯಿಲ್ಲ ಅವರ ಮಾಡು. ತಗ ಊಟ ಮಾಡು. ಬೇಡವ, ನಾನು ಆಮ್ಯಾಗ ಮಾಡ್ತೀನಿ. ಹೊತ್ತಾರೆಯಿಂದ ಏನೂ ತಿಂದಿಲ್ಲ ಕಣಪ್ಪ. ತಗ ಊಟ ಮಾಡು. ನೀವು ಕುಂತ್ಕೊಳ್ಳಿ. ಅಲ್ಲ ಅಲ್ಲಪ್ಪ, ತಗವ, ಇದನ್ನ ನೀನು ತಿಂದ್ರೆ ನಾ ತಿಂತೀನಿ. ಬಾ ತಿನ್ನು ಕಣ್ ತಿನ್ನಪ್ಪ. ಏನು ರುಚಿ ಆಯ್ತವ. ಮೈ ಮುರಿದು ಕೆಲಸ ಮಾಡಿ ಊಟ ಮಾಡಕ್ಕೆ ಕುಂತಿದ್ದೀವಲ್ಲ, ಅದಕ್ಕಿಂತ ದೊಡ್ಡ ಸುಖ ಬೇರೆ ಯಾವುದೂ ಇಲ್ಲ ಕಣಪ್ಪ. ದೇವ ದೊಂಡಾಗ ಉಪ್ಪು ಹುಳಿ ಖಾರ ಏನೂ ಇಲ್ಲದೆ ಹೋದ್ರೂ ಬಾಯಿಗೆ ರುಚಿ ಸಿಗ್ತದೆ. ಜೀವನದ ಪಾಠ ಇದ್ರಾಗೆ ಐತೆ ಕಣ್ಮಗ. ಕಷ್ಟಪಡೋರು ಜೀವನ ಮೇಲೆ ಯಾವತ್ತೂ ದೂರ ಹೇಳೋಕ್ಕಿಲ್ಲ. ಸುಖವಾಗಿರೋರು ಅವ್ರಿಗೆಲ್ಲ ಸಿಕ್ಕಿರ್ತೈತೆ, ಆದ್ರೆ ಸಮಾಧಾನವಾಗಿರಕ್ಕಿಲ್ಲ. ಈ ದಿವಸ ನಾನು ಸಾನೆ ಸುಖವಾಗೇ ಬದುಕಿನವ. ಇನ್ಮ್ಯಾಕನ ದುಡ್ದು ಜೀವನ ಮಾಡಬೇಕು ಅನಿಸ್ತೈತೆ. ಮನಸ್ಸು ತಯಾರಾದಾಗ ದ್ಯಾವರು ಕೈ ಹಿಡಿದು ನಡೆಸ್ಕೊಂಡು ಹೋಯ್ತಾನಂತೆ. ಈಗ ನಿನ್ನ ಮನಸ್ಸು ತಯಾರಾಗೈತಲ್ಲ, ಎಲ್ಲ ಒಳ್ಳೇದಾಯ್ತದೆ. ಈಗ ನಿನಗೆ ಸಿಗ್ತಿರೋ ತೃಪ್ತಿ ದಿನವೂ ಸಿಗಬೇಕು ಅಂದರೆ ಕೈಯಲ್ಲಿ ಶಕ್ತಿ ಇರೋ ಗಂಟ ದುಡಿಬೇಕು. ನಿನಗೆ ಬೇಸರ ಆಗಲಿ ಅಂತ ನಾನು ಹೇಳ್ತಾ ಇಲ್ಲ ಕಣಪ್ಪ, ಜವಾಬ್ದಾರಿ ನೆನಪಿಸ್ತಿದ್ದೀನಿ ಅಷ್ಟೇ ಕಣಪ್ಪ. ಜನ ಹ್ಯೂಟ್ ವಯಸ್ಸಾದರೂ ಇನ್ನೂ ದುಡಿತಲೇ ಅವರಲ್ಲ. ಬೇಕಾದಂಗೆ ಭಗವಂತ ಕೊಟ್ಟವನೇ, ಇನ್ನೂ ಸಂಪಾದನೆ ಮಾಡಬೇಕೇ ಅಂತ ಆಡ್ಕತಿರ್ತಾರೆ. ಆದರೆ ದಿಟವಾಗ್ಲೂ ದುಡಿಮೆ ಉದ್ದೇಶ ದುಡ್ಡಲ್ಲ, ತೃಪ್ತಿ, ನೆಮ್ಮದಿ. ಎಲ್ಲ ಮನುಷ್ಯರಿಗೂ ಗರ್ವ, ಅಹಂಕಾರ ಇದ್ದೇ ಇರ್ತದೆ. ಕಷ್ಟಪಟ್ಟು ದುಡಿಯೋಕೆ ಶುರು ಮಾಡಿದ್ಮೇಲೆ ಆ ಗರ್ವ ಸ್ವಾಭಿಮಾನವಾಗಿ ತಿರುಗ್ತದೆ. ಆ ಅನುಭವ ಪಡ್ಕೊಳಕ್ಕಾದ್ರೂ ದುಡಿಬೇಕಲ್ವೇ? ಈ ನೇಮ ಮನುಷ್ಯರಿಗೆ ಮಾತ್ರ ಅಲ್ಲ, ಪ್ರಾಣಿ ಪಕ್ಷಿಗಳು ಕೂಡ ಐತೆ. ಅದಕ್ಕೆ ಅವು ವಯಸ್ಸಾದ್ರೂ ದುಡಿತಲೇ ಇರ್ತವೆ. ನನಗೂ ಏನಾದರೂ ಕೆಲಸ ಮಾಡ್ಬೇಕನ್ನೋ ಆಸೆ ಐತವ, ಆದರೆ ಯಾವ ಕೆಲಸನೂ ಸಿಗ್ತಾನೆ ಇಲ್ಲ. ಅವ ನನಗೆ ಮೆಸ್ನಾಗೆ ಒಂದು ಕೆಲಸ ಕೊಟ್ರೆ. ಕೊಡಕ್ಕೆ ಅಡ್ಡಿ ಇಲ್ಲ, ಆದರೆ ಕೊಡಕ್ಕಾಗಕ್ಕಿಲ್ಲ. ಬನ್ನಿ ಕುಂತ್ಕೊಳ್ಳಿ. ಕಾಫಿ ಜ್ಯೂಸ್ ಏನಾರು ತರಲ್ಲ? ಏನು ಬೇಡ, ಸಮಾವೇಶದ ಮೀಟಿಂಗ್ ಇದೆ. ಅದೇನು ವಿಷಯ ಅಂತ ಬಿರ್ನ ಹೇಳು ರಜವ. ಈ ದಿವಸ ದೇವಿಪುರ ಸಮಾಚಾರ, ಮಾಧವಪುರ ಸಮಾಚಾರ ಏನು ಅಂತ ನನ್ನ ತಾವ ಕೇಳ್ತಿದ್ದವರು ಇವತ್ತು
ಸಮಾವೇಶ ಐತೆ ಅಂತ ನೆಪ ಹೇಳ್ತಿದ್ದೀರಾ? ಇದೇನು ರಾಜವ್ವ, ರಾಜಕೀಯದ ವಿಷಯ ವಸ್ತು ಅನ್ನೋನ್ಗೆ ನಡ್ಕೋತಿದ್ದೀರಾ? ಈ ಸಾರಿ ನಮ್ಮ ಪಕ್ಷ ಗೆಲ್ಲೇಬೇಕು. ಅದಕ್ಕೆ ತಿಂಗಳು ಸಮಾವೇಶ ಮಾಡ್ತಿದ್ದೀವಿ. ಅದೇನು ವಿಷಯ ಅಂತ ಬಿರ್ನೆ ಹೇಳಿ. ಇನ್ನು ರಾಜಕೀಯದ ಭಾಷೆನೆಲ್ಲ ನನ್ನ ತವ ಹೇಳ್ಬೇಡಿ. ನನ್ನ ತಮ್ಮನ ವಿಷಯ ಗೊತ್ತಾಯ್ತಾನೆ. ನೀವು ಅದೇನು ಮಾಡ್ತೀರೋ ನಂಗೆ ಗೊತ್ತಿಲ್ಲ. ಒಟ್ಟಿನಾಗೆ ಇವತ್ತು ನನ್ನ ತಮ್ಮ ಬಿಡುಗಡೆ ಆಗಬೇಕು ಅಟೆಯ. ಅವನೇನು ರೇಷನ್ ಅಂಗಡಿಗೆ ಹೋಗಿದ್ದಾನೆ ಅಕ್ಕಿ ಬಿಡಿಸು ರಾಗಿ ಬಿಡಿಸು ಅನ್ನೋದಕ್ಕೆ. ಅವನು ಜೈಲ್ಗೆ ಹೋಗಿದ್ದಾನೆ. ಕಾಲು ಗಟ್ಟಿಯಾಗಿದೆ ಅಂತ ಉಸ್ಕಿನ ಹೊಂಡದಲ್ಲಿ ಕಾಲಿಟ್ರೆ ತಲೆ ಮುಳುಗೋ ಗಂಟ ಹೋಗ್ತಾ ಇರೋದೆ. ಅಂದರೆ ನನ್ನ ತಮ್ಮನ ಗುಡ್ಸೋಕ್ಕಾಗಕ್ಕಿಲ್ಲ ನಿಮಗೆ? ಅರ್ಥ ಮಾಡ್ಕೊಳ್ಳಿ ರಾಜವ್ವ, ಇದರಲ್ಲಿ ಆ ಬಂಗಾರಮ್ಮನ ಹೊಳೆ. ಮೊದಲೇ ಹಸ್ದ ಹುಲಿಯಂಗೆ ಕಾಯ್ತಾ ಇದ್ದಾಳೆ. ಇನ್ನು ನಾನೇನಾದರೂ ಮಾಡೋಕ್ಕೆ ಹೋದರೆ ಅದು ನನ್ನ ಕುತ್ತಿಗೆಗೆ ಬರ್ತದೆ. ಆಮೇಲೆ ನನ್ನ ರಾಜಕೀಯದ ಭವಿಷ್ಯ ಮಣ್ಣಾಗೋಗ್ತದೆ. ಹೌದೌದು, ನೀವು ರಾಜಕೀಯದವರು ನಮ್ಮನ್ನ ಕರ್ಬೇವ್ ಥರ ನೋಡ್ತೀರಾ. ಒಗ್ಗರಣೆಗೆ ಬೇಕು, ಊಟಕ್ಕೆ ಬೇಡ. ಸರಿ, ನನಗೆ ಗೊತ್ತಿರೋ ಒಬ್ಬ ಕ್ರಿಮಿನಲ್ ಲಾಯರ್ ಇದ್ದಾನೆ. ಅವನ ನಂಬರ್ ಕೊಡ್ತೀನಿ. ಎಲ್ಲ ಅವನ ಹತ್ರ ಹೋಗಿ ನೀವು ಮಾತಾಡಿ. ಒಳ್ಳೆ ಲಾಯರಿನ? ನಾನು ಆಚೆ ಓಡಾಡ್ಕೊಂಡಿದ್ದೀನಿ ಅಂದರೆ ಅದಕ್ಕೆ ಅವನೇ ಕಾರಣ. ಕಲ್ಲನ್ನ ಚಿನ್ನ ಅನ್ನೋನು, ಕೋಣನ ಆಣೆ ಅನ್ನೋನು. ಎಂಥ ಕೇಸ್ನು ಗೆದ್ಕೊಂಬಂದ್ಬಿಡ್ತೇನೆ. ನೀವು ಅಂತ ಹೋಗಿ ಮಾತಾಡಿ. ಇದೊಂದು ವಿಸಿಟಿಂಗ್ ಕಾರ್ಡ್. ಬರ್ತೀನಿ ರಾಜೇಶ್ವರೇ. ಆಯ್ತು, ಹೋಗಿದ್ಬೇಡಿ. ನಮ್ಮ ಮೆಸ್ಸು ಸುಟ್ಟಾಗ ಎಲ್ಲ ಮುಗ್ದೇ ಹೋಯ್ತು ಅಂತ ಕೊರಗೆ ಕಂಡು ಯೋಚನೆ ಮಾಡ್ತಲೇ ಇದ್ವಿ. ಹಿಂಗೆ ಗಾಡಿಲಿ ವ್ಯಾಪಾರ ಮಾಡಬಹುದು ಅಂತ ನಮ್ಮ ತಲೆಗೆ ಹೊಳಿಲೇ ಇಲ್ಲ. ನಿಂಗೆ ಹೊಳಿತು ನೋಡು. ಮರಳುಗಾಡಿನಾಗೆ ಹಸಿರು ಮೂಡಿಸೋ ಶಕ್ತಿ ಇರೋನು ನೀನು. ಈ ಕೆಲಸ ಎಲ್ಲ ಮಾಡೋಕ್ಕೆ ನನಗಿರೋ ಶಕ್ತಿನೇ ಸಾಕು. ಇನ್ನು ದೊಡ್ಡ ದೊಡ್ಡ ಕೆಲಸಗಳು ಇದಕ್ಕಿಂತಲೂ ಶಾನೋ ದೊಡ್ಡ ದೊಡ್ಡ ಕೆಲಸಗಳು ಮಾಡೋ ತಾಕತ್ತು ನಿಂಗೆ ಐತೆ ಕಣಪ್ಪ. ಅದು ಏನು ಅನ್ನೋದು ನೀನೇ ಹುಡುಕ್ಯಬೇಕು. ಸರಿ ಅವ್ವ. ಸ್ನೇಹಂಗೆ ನಿನ್ನ ಮ್ಯಾಗೆ ಅಭಿಪ್ರಾಯ ಬದಲಾಯ್ತಾ ಐತೆ. ಇದೇ ಸಮಯದಾಗೆ ನೀನು ಏನಾರ ಮಾಡಿದರೆ ಸರೋಯ್ತದೆ ಕಣಪ್ಪ. ಮೊನ್ನೆ ಹಬ್ದಾಗೂ ಸಹಿತ ಅವಳಿಗೆ ಇಷ್ಟವಿಲ್ಲದೆ ಹೋದರೂ ನನಗೋಸ್ಕರ ಎಲ್ಲ ಸಹಿಸ್ಕೊಂಡಿದ್ಲು ಅಂತ ನಂಗೆ ಗೊತ್ತು. ಆದಷ್ಟು ಬಿರ್ನೆ ನಮ್ಮ ಸ್ನೇಹ, ನಿಮ್ಮ ಹೂವು ಒಬ್ಬರನ್ನೊಬ್ಬನ ಅರ್ಥ ಮಾಡಿಕೊಂಡು ಭಾಳದನ್ನು ನಾನು ನೋಡಬೇಕು ಕಣಪ್ಪ. ಅದು ಆಗ್ತೈತವ. ಆದಷ್ಟು ಬಿರ್ನೆ ನೋಡಬೇಕು ಅಂತ ಆಸೆ ಐತೆ ಕಣಪ್ಪ. ಇನ್ನು ಎಷ್ಟು ದಿವಸ ಅಂತ ನಾನು ಬದುಕಿರ್ತೀನಿ. ಯಾಕವ ಹಿಂಗೆ ಮಾತಾಡ್ತಿದ್ದೀರಾ? ನೀವು ಸಂದಾಗೆ ಇರ್ತೀರಾ. ನಿಮ್ಗೇನು ಹಾಕೋ ನಾವು ಬಿಡೋಕ್ಕಿಲ್ಲ. ನನ್ನ ಸಮಾಧಾನಕ್ಕೆ ನೀನು ಹೇಳ್ತಿರ್ಬೋದು. ನನ್ನ ಆರೋಗ್ಯದಾಗ ಆಗ್ತಾರ ವ್ಯತ್ಯಾಸ ನನಗೆ ಗೊತ್ತು. ಮುಂಚಿನಾಗೆ ಎಲ್ಲ ಕೆಲಸನೂ ನಿರಾಯಾಸವಾಗಿ ಮಾಡೋಕ್ಕಾಗ್ತಾ ಇಲ್ಲ. ಬರೋ ಶುರುವಾಗೈತೆ. ಯಾವುದ್ರ ಮ್ಯಾಗೂ ಆಸಕ್ತಿ ಇಲ್ಲ. ಇದೆಲ್ಲ ವಯಸ್ಸಿಗೆ ಸಹಜವಾದ್ದೆ. ದೇಹ ಮನಸ್ಸು ಮೊದಲಂಗೆ ನನ್ನ ಮಾತು ಕೇಳ್ತಾ ಇಲ್ಲ ಕಣಪ್ಪ. ಹೆಂಗೋ ಸುಮ್ಮ ಓದ್ಕೋತಾಳೆ. ಸಾನನ ಜೀವನನೂ ಸಂದಾಕಿರ್ತೈತೆ. ಆದರೆ ಸ್ನೇಹ ನಂಗೆ ಏನಾರ ಆಗಕ್ಕೆ ಮೊದಲು ನಿಮ್ಮವ್ವ ಸ್ನೇಹನ ಅವ್ರ ಸೊಸೆ ಅಂತ ಒಪ್ಕೊಂಡ್ರೆ ಸಾಕು ಕಣಪ್ಪ.
ಕೊಟ್ಟಿದ್ದೀನಿ. ಒಂದೇ ಕಾಪಿನಾ? ಹೌದಕ್ಕ. ಹಂಗೆ ಅದ್ರ ಜೊತೆ ಸ್ಟಿಕ್ ಫೈಲ್ ಕೊಟ್ಬಿಡಿ. ಮಾಧುರಿ, ನೀನು ನಮ್ಮ ಕಾಲೇಜ್ಗೆ ಸೇರ್ಕೋಬೇಕಿತ್ತು ಕಣೆ. ಏನು ಮಾಡಲಿ, ನಾನು ನನ್ನ ಮಾರ್ಕ್ಸೇ ಹಂಗಿದೆ. ಯಾವ ಕಾಲೇಜಲ್ಲಿ ಸೀಟ್ ಸಿಗುತ್ತೋ ಆ ಕಾಲೇಜಿಗೆ ಹೋಗ್ಬೇಕು ನಾನು. ಚಿಕ್ಕ ವಯಸ್ಸಿಂದ ಇಬ್ಬರು ಒಟ್ಟಿಗೆ ಓದಿ ಇವಾಗ ಬೇರೆ ಕಾಲೇಜ್ ಅಂದರೆ ತುಂಬ ಬೇಜಾರಾಗುತ್ತೆ ಕಣೆ. ಬೇರೆ ಬೇರೆ ಕಾಲೇಜ್ ಆದ್ರೇನು ಇಬ್ಬರು ಒಟ್ಟಿಗೆ ಇಂಜಿನಿಯರಿಂಗ್ ಓದ್ತಾ ಇದೀವಲ್ಲ, ಅಷ್ಟು ಸಾಕು. ಎಕ್ಸ್ಕ್ಯೂಸ್ ಮೀ, ನೀವು ಇಂಜಿನಿಯರಿಂಗ್ ಮಾಡ್ತಿರೋದಾ? ಹಾಂ ಅಕ್ಕ. ನಿಮ್ಮ ಕ್ಲಾಸಸ್ ಆಗಲಿ ಶುರು ಆಯ್ತಾ? ಹ್ಞೂ ಅಕ್ಕ, ನಮಗೆ ನಾಳೆಯಿಂದಲೇ ಶುರು. ಹ್ಞೂ ಸರಿ, ಚೆನ್ನಾಗಿ ಓದ್ಕೊಡಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್ ಅಕ್ಕ. ನಮ್ಮ ಸುಮಂಗ್ ಯಾವಾಗಿಂದ ಕಾಲೇಜ್ ಶುರು? ಈ ಮೆಸ್ ಗಲಾಟೆಲಿ ಕಾಲೇಜ್ನೇ ಮರ್ತ್ಬಿಟ್ಲ ಹೇಗೆ? ಎಲ್ಬೋದ ಇವಯ್ಯ? ಈಟೊತ್ತಾದ್ರೂ ಇನ್ನು ಮನೆ ಕಡೆ ತಲೆ ಹಾಕಿಲ್ವಲ್ಲ. ನೇತ್ರ ಸಿಕ್ಕರು ಅಂತ ಪೋಟ್ಕೊಳಕ್ಕೆ ನಾನು ಹೋಗ್ಬಿಡ್ನೋ ಹಿಂಗೆ? ಇಲ್ಲ, ಪುಟ್ಟಕ್ಕನ ಮನೆ ಕಡೆಗೆ ಕಾಲ್ ಕಿತ್ತವನೋ ಏನೋ. ಫೋನ್ ಮಾಡೋಣ. ಮಾಡಿದರೇನು ಬಾಬಾ? ಯಾಕೆ ನೀನ್ ರಾಗ? ಈಟೊತ್ತಾಯ್ತಾ ಬರಕ್ಕೆ? ಎಲ್ಲಿ ನನ್ನ ತಮ್ಮ? ನೀನೊಬ್ನೇ ಬರ್ತಾ ಇದ್ಯಾ? ರಜೆ, ನಿನ್ನ ತಮ್ಮನ ಆಸೆನ ಇಲ್ಲೇ ಈಗಲೇ ಬಿಟ್ಬಿಡು. ಯೋ, ಏನ್ ಹೇಳ್ತಿದ್ಯಾ? ನನ್ನ ತಮ್ಮ ಬರೀ ಕಟ್ಟಿಗಿರೋದು ಅಟಯ್ಯ, ಪಿರಾಣ ಏನ್ ತೆಗ್ದಿಲ್ಲ. ಅಯ್ಯೋ, ನಾನು ಹಂಗೆ ಹೇಳಿದ ರಜೆ. ಅವನಿಗೆ ಜೈಲಿಂದ ಆಚೆ ಬರೋಕೆ ಇಷ್ಟ ಇಲ್ವಂತ. ಯೋ, ನಿನಗೆ ಗುಡ್ಸಕ್ ಆಗಕ್ಕಿಲ್ಲ ಅಂತ ಹೇಳ್ಬಿಡು, ಒಪ್ಕೋತೀನಿ. ಸುಮ್ಕೆ ಏನೇನೋ ಹೇಳ್ಬೇಡ ನೀನು. ನಾನು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೋ. ಅವನಿಗೆ ಮನೆಗೆ ಬರೋಕೆ ಇಷ್ಟ ಇಲ್ವಂತೆ. ಅದ್ ಹೆಂಗಯ್ಯ? ಮನೆನಾಗೆ ಚೆನ್ನಾಗಿ ಉಣ್ಕೊಂಡು ತಿನ್ಕೊಂಡಿದ್ ನನ್ನ ತಮ್ಮ ಜೈಲ್ನಾಗೆ ಮುದ್ದೆ ಮುರಿಯಕ್ಕೆ ಇಷ್ಟಪಡ್ತಾನ? ರಜೆ, ಕಾಳಿ ನೀನು ಅನ್ಕೊಂಡಂಗ ಅಲ್ಲಿಲ್ಲ ಅವನು. ನಿನ್ನ ಬಗ್ಗೆ ಗಮನನೇ ಇಲ್ಲ ಅವನಿಗೆ. ಇಲ್ಲಿಗಿಂತ ಸಖತ್ತಾಗವನು ಅವನು. ಜೈಲಲ್ಲಿರೋ ಅಂಡರ್ವರ್ಲ್ಡ್ ಡಾನ್ಗಳ ಪರಿಚಯ ಮಾಡಿಕೊಂಡು ದೊಡ್ಡ ಡಾನ್ ಆಗ್ಬೇಕಂತೆ. ಡಾನ? ಅಲ್ಲ ಬಾಬಾ, ನಾನು ಈಗಲೇ ಇಷ್ಟು ಬಿರ್ನೆ ಜೈಲಿಂದ ಆಚೆ ಬಂದರೆ ನನ್ಗೆ ಯಾವೊಂದು ಮರ್ಯಾದೆ ಕೊಡ್ತಾನೆ. ಅದಕ್ಕೆ ನಾನು ಆಚೆ ಬರಬೇಕು ಅಂದರೆ ಅಕ್ಕಪಕ್ಕ ಹುಡುಗರಿರ್ಬೇಕು, ಅವ್ರು ನಿಂತ್ಕೊಂಡೆ ನಾನು ಆಚೆ ಬರೋದು ಅಂತ. ಇಷ್ಟು ಬಿರ್ನೆ ನಾನು ಆಚೆ ಬಂದರೆ ಊರಲ್ಲಿ ನನ್ಗೆ ಯಾರು ಮರ್ಯಾದೆ ಕೊಡ್ತಾರೆ? ನಾನು ಆಚೆ ಬಂದರೆ ಡಾನ್ ಆಗಿ ಆಚೆ ಬರೋದು ಅಂತ. ಅವ್ನು ಹಂಗೆ ಹೇಳ್ದ? ನಾನು ಹೇಳೋ ಅಷ್ಟು ಹೇಳಿದೆ. ಅದಕ್ಕೆ ಅವನೇಂದ ಗೊತ್ತಾ, ಅವನು ನಾನು ಯಾವಾಗ ಹೆಂಗೆ ಆಚೆ ಬರಬೇಕು ಅಂತ ನಂಗೆ ಗೊತ್ತೋ, ನನ್ನ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಡಿ ಅಂತ. ಹಂಗ? ಈಟೊಂದು ಧೈರ್ಯವಾಗಿ ಹೇಳೋನೆ ಅಂದ್ಮ್ಯಾಕೆ ಒಂದು ಪಿಲಾನು ಬೇರೆನೇ ಇರ್ತೈತೆ. ಸರಿ ಬಿಡು, ಜೈನ್ನಾಗೆ ಇರ್ಲಿ. ನೀನು ಈ ಮಾತು ಹೇಳ್ತಿದ್ಯಾ? ನಾನೇ ಯೋ, ಆದಷ್ಟು ಬೇಗ ನಂಜವ ಆಚೆ ಬರಂಗ್ ಮಾಡ್ಬೇಕು. ಏನ್ ರಾಜಿ ನೀನು? ನಿನ್ ತಮ್ಮನ್ ಬಿಡ್ಸೋಗ್ಬಿಟ್ಟು ನಂಜವನ್ ಬಿಡ್ಸೋ ಮಾತಾಡ್ತಿದ್ಯಾ? ಏನಂಗ್ ಬಾಯ್ ಬಿಟ್ಕೊಂಡು ಕೇಳ್ತಾ ಇದ್ಯಾ? ಆ ನಂಜವ ಆಚೆ ಬಂದ್ರೇನೆಯ ನನ್ನ ಕೆಲಸ ಅರ್ಧ ಸಲೀಸಾಗೋದು. ನಡಿ ನಡಿ, ಯಾರು ತಗೋ ಹೋಗೋಣ. ಈಗ್ಲೇನಾ? ಹ್ಞೂ ನಡಿ, ಒಳ್ಳೆ ಕೆಲ್ಸಕ್ಕೆ ತಡ ಮಾಡಬಾರ್ದು. ಬಾ. ಈ ಬೇಸನಲ್ಲಿ ಸ್ನೇಹ ಅಂತ ಇದೆ, ಈ ತಟ್ಟೆಯಲ್ಲಿ ಸಹನ ಅಂತ ಇದೆ. ಈ ಮನೆ ಚಿಕ್ಕ ಮಗಳಾದ್ರೂ ನನ್ನ ಹೆಸರು ಎಲ್ಲಾದ್ರೂ ಚಿಕ್ಕದಾಗಾದ್ರೂ ಇರೋದು ಬೇಡವಾ? ಹಲೋ ಅಕ್ಕ, ಈಗ ತಾನೇ ನಿನ್ನ ನೆನ್ಸ್ಕೊತಿದ್ದೆ. ನೆನ್ಸ್ಕೊಳಕ್ ನಾನೇನು ಊರ್ ಬಿಟ್ಟು ಹೋಗಿದ್ದೀನೇನೆ, ಸೈಬರ್ಗೆ ಬಂದಿದ್ದೀನಿ ಅಷ್ಟೇ. ಯಾವ ಸೈಬರ್ ಹೇಳು? ನವದುರ್ಗೆ ಸ್ಟೀಲ್ ಪಾತ್ರೆ ಅಂಗಡಿ ಹತ್ರ ಇದೆಯಲ್ಲ ಅದಾ? ಅಕ್ಕ ಹಾಗೆ ಬರ್ತಾ ಒಂದು ಚಿಕ್ಕ ಪಾತ್ರೆಯಲ್ಲಿ ನನ್ನ ಹೆಸರನ್ನು ಬರ್ಸ್ಕೊಂಡು ತಗೊಂಬಾರ. ಏಯ್, ಏನಾಗಿದ್ಯಾ ನಿಂಗೆ? ಕೇಳಿಸ್ಕೊ, ಕಂಪ್ಯೂಟರಲ್ಲಿ ನಿನ್ನ ಕಾಲೇಜ್ ಡೀಟೇಲ್ಸ್ ಏನಾದರೂ ನೋಡಬೇಕಾ ಅಥವಾ ನಿಂಗೆ ಪ್ರಿಂಟ್ ಏನಾದರೂ ತರಬೇಕಾ? ಹೇಳು, ತರ್ತೀನಿ. ಇಲ್ಲ, ಏನು ಬೇಡ. ಅಲ್ಲ ಕಣೆ, ನಿನ್ನ ಕಾಲೇಜ್ ಯಾವಾಗಿಂದ ಸ್ಟಾರ್ಟ್ ಅಂತ ನೋಡಿದ್ಯಾ?
ಈಗ ಎಲ್ರಿಗೂ ಕಾಲೇಜ್ ಶುರು ಆಗ್ತಿದೆ, ನೀನ್ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದೆಯಲ್ಲ. ನಿನ್ ಕಾಲೇಜ್ ಯಾವಾಗಿಂದ ಶುರು? ಗೊತ್ತಿಲ್ಲ. ಹಾ, ಗೊತ್ತಿಲ್ಲ ಅಂತ ಎಷ್ಟು ಆರಾಮಾಗಿ ಹೇಳ್ತಿದ್ಯಲ್ಲ ಸುಮಾ. ಕಾಲೇಜ್ ಶುರು ಆಗೋಕ್ಕೂ ಮೊದಲು ಫೀಸ್ ಸ್ಟ್ರಕ್ಚರ್ ಏನಿದೆ, ಅದನ್ನ ಎಷ್ಟು ಇನ್ಸ್ಟಾಲ್ಮೆಂಟ್ಸ್ ಅಲ್ಲಿ ಕಟ್ಬೇಕು ಅದೆಲ್ಲ ತಿಳ್ಕೊಬೇಕಲ್ವಾ? ಅಕ್ಕ, ಕಾಲೇಜ್ ಶುರು ಆಗ್ಬೇಕಾದ್ರೆ ಅವರೇ ಹೇಳ್ತಾರೆ ಬಿಡು. ಸುಮಾ, ನೆಕ್ಸ್ಟ್ ವೀಕ್ ಅಷ್ಟರಲ್ಲಿ ಎಲ್ಲ ಇಂಜಿನಿಯರಿಂಗ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಫಸ್ಟ್ ಇಯರ್ ಕ್ಲಾಸ್ ಶುರು ಆಗ್ತಿದೆ ಕಣೆ. ನಿನಗದ್ರ ಬಗ್ಗೆ ಕಾಲೇಜಿಂದ ಯಾವ ಅಪ್ಡೇಟ್ಸ್ ಬರ್ಲಿಲ್ವಾ? ಇನ್ನೂ ಏನು ಬಂದಿಲ್ಲ ಅಕ್ಕ, ಬಂದ್ರೆ ನಾನೇ ನೋಡ್ಕೋತೀನಿ ಬಿಡು. ಅರೆ ಸುಮಾ, ಇವನೇನು ಇಷ್ಟ ಆರಾಮಾಗಿದ್ದಾಳೆ? ಒಂಚೂರು ಪ್ರಜ್ಞೆ ತಪ್ಪಿದ್ರು ಇಡೀ ವರ್ಷನೇ ಹಾಳಾಗತ್ತೆ. ಹೇಗಿದ್ರು ಅವ್ಳ ಕಾಲೇಜ್ ವೆಬ್ಸೈಟ್ ನಂಗೆ ಗೊತ್ತಲ್ವಾ, ನಾನೇ ಹೋಗಿ ಚೆಕ್ ಮಾಡ್ತೀನಿ. ನಾಳೆಯಿಂದ ಇವಳ ಕಾಲೇಜು ಶುರು ಆಗ್ತಿದೆ. ನೀವು ನೋಡೇ ಇಲ್ವಾ ಅಥವಾ ನೋಡಿದ್ರು ಸುಳ್ಳು ಹೇಳ್ತಿದ್ದಾಳ? ಅಜ್ಜಿ ಇನ್ನೊಂದೆರಡು ದಿನ ಇದ್ದು ಹೋಗ್ಬೋದಿತ್ತಲ್ವಾ ಅವ? ಹೋಗ್ಬೋದಿತ್ತು, ಆದ್ರೆ ನನ್ನವ್ವ ನನ್ನ ಮಾತು ಎಲ್ಲಿ ಕೇಳ್ತಾಳೆ? ನೀನು ಅಜ್ಜಿ ಥರನೇ ಅವ್ವ, ನಾನು ಹೇಳಿದ ಮಾತು ನೀನು ಕೇಳ್ತೀಯಾ? ನೀನ್ ಹೇಳಿ ನಾನು ಕೇಳ್ದಿರೋಂಥ ಇಸ್ಯ ಯಾವ್ದಿದೆ ವಸ್ಸು? ಚಂದ್ರು ಇಸ್ಯನಾ? ಅದ್ರಾಗೂ ನಿಂಗೆ ಯೋನ್ ಒಳ್ಳೇದು ಅದನ್ನೇ ಮಾಡ್ತೀವನಲ್ಲ ಮಗಳೇ. ನನ್ನ ತೀರ್ಮಾನದಿಂದ ನಿಂಗೆ ಬ್ಯಾಸ್ರನ ಯೋಳು ಹೋಗ್ಲಿ, ಅದನ್ನ ಬಿಡು. ಪುಟ್ಟಕ್ಕನ ಮನೆಯಾಗ ಹೆಂಗಿತ್ತೆ? ಅಲ್ಲಿ ಏನು ತೊಂದರೆ ಆಗಲಿಲ್ಲ ತಾನೆ? ಚಿಕ್ಕ ವಯಸ್ಸಿಂದಲೂ ಬ್ಯಾರವ್ರ ಮನೆಗೆ ಹೋಗಿ ಇದ್ದವಳಲ್ಲ ನೀನು. ಹಾಂ, ಇಲ್ಲವ, ನನಗಲ್ಲೇನು ತೊಂದರೆ ಆಗಿಲ್ಲ. ಕಂಟಿಯನ ಹುಡುಗರ ಜೊತೆಗೆ ಆಚೀಚೆ ಓಡಾಡ್ಕೊಂಡಿದ್ದವನು. ಆದರೆ ನೀನು ಮನೆಯಾಗಿಲ್ಲ ಅಂದರೆ ನಂಗೆ ಏನೋ ಒಂಥರ ಆಯ್ತದೆ ಬಸ್. ಪುಟ್ಟಕ್ಕ ಯೋನಂದ್ಲು ಸಂದಕ್ಕೆ ಮಾತಾಡ್ಸಿದ್ರಲ್ಲ ಎಲ್ಲರೂ ನಿನ್ನ? ಹ್ಞೂ ಅವ್ವ, ನಮ್ಮ ಮನೆಗೆ ಬರೋ ನೆಂಟ್ರನ್ನ ನಾವೆಷ್ಟು ಚೆನ್ನಾಗಿ ನೋಡ್ಕೋತೀವಲ್ಲ ಅಷ್ಟೇ ಚೆನ್ನಾಗಿ ನೋಡ್ಕೊಂಡು. ಸಂತೋಷ. ಎಲ್ಲಿ ನನ್ನ ಮ್ಯಾಕಿನ ಪಾಪಕ್ಕೆ ನಿಂತವ ಯಾರನ್ನ ಚುಚ್ಚು ಮಾತಾಡ್ತಾರೇನೋ ಅಂತ ದಿಗ್ಲಾಗಿತ್ತು. ಇಲ್ಲವ್ವ, ನನ್ನೂ ಅವ್ರ ಮಕ್ಳಂಗೆ ಚೆನ್ನಾಗಿ ನೋಡ್ಕೊಂಡ್ರು. ಅವ್ರ ಮನೆಯಾಗೆ ಎಲ್ಲರೂ ಒಳ್ಳೆಯವರೇ. ಆ 2ನೇ ಅವಳ ಬಿಟ್ಟು ಅವಳೇ ಒಸಿ ಹಂಗ್ ಬಿಡು ಅವಳ ಮಾತನ್ನ. ಪುಟ್ಟಕ್ಕ ಇನ್ನೂ ಬ್ಯಾಸ್ರದಾಗೆ ಅವಳ? ಹಾಂ, ಸ್ವಲ್ಪ ಬೇಜಾರಲ್ಲೇ ಇದ್ರು ಅವ್ವ. ಪಾಪ ಪುಟ್ಟಕ್ಕ, ಇದು ಅವಳ ಕೈನಾಗೆ ಅರ್ಗಿಸ್ಕೊಳಕ್ಕಾಗದೇ ಇರೋಂಥ ಇಸ್ಯ. ನಂಜವನ್ ಮ್ಯಾಕೆ ಯೋಟೆಲ್ಲ ಗೌರವ ಮಾಡಿಕೊಂಡಿದ್ಲು. ಸದ್ಯ ಈಗ್ಲಾನ ಅವಳು ನಿಜವಾದ ಬಣ್ಣ ಬಯಲಾಯ್ತಲ್ಲ. ಆ ಸ್ನೇಹನೇ ಬಂದು ನನ್ನ ತವಾಗ ಸಮಯ ಕೇಳೋಳೆ ಅಂದ್ರೆ ಪಾಪ ಪುಟ್ಟಕ್ಕಂಗೆ ಯೋಟು ನೋವಾಗಿರ್ಬೇಡ. ಸ್ನೇಹ ಬಂದಿದ್ಲ? ಯಾಕವ, ನಿನಗೆ ಗೊತ್ತಿಲ್ವೇ? ವಾ, ಹಂಗಾರೆ ಅವಳಿಲ್ಲಿಗೆ ಬರೋ ಇಸಿಯನ ಯಾರ ತವನು ಯೋಳಿಲ್ಲ ಅನ್ನಂಗಾಯ್ತು. ನಾನು ಪರ್ವಾನಿಲ್ವೇ ಸಮಯ ಕೇಳ್ತಾಳೆ ಅಂತ ಅನ್ಕೊಂಡ್ರೆ ಅವಳು ಉದ್ದೇಶ ಬ್ಯಾರೇನೆ ಐತೆ ಅಂತ ಈಗ ಗೊತ್ತಾಯ್ತಾಯ್ತು. ಉದ್ದೇಶನಾ? ಏನು ಹೇಳ್ತಿದ್ಯಾವ? 4 ಜನರ ಮುಂದೆ ಬ್ಯಾರೆ ಅವ್ರನ್ನ ತಲೆ ತಗ್ಸಂಗ್ ಮಾಡ್ತೀನಿ ಅನ್ನೋ ಧೈರ್ಯ ಇರೋಳು ಅದೇ 4 ಜನರ ಮುಂದೆ ತಾನು ತಲೆ ತಗ್ಗಿಸ್ಬೇಕಾಯ್ತದೆ ಅಂದ್ರೆ ಅದನ್ನ ಸಹಿಸ್ಕೊಳ್ಳೋ ಶಕ್ತಿ ಅವಳಿಗಿಲ್ಲ.
ತಾನು ಯಾರಿಗೂ ಹೇಳ್ದಂಗೆ ಇಲ್ಲಿಗೆ ಬಂದು ನನ್ನ ಸಮಯ ಕೇಳ್ಬಿಟ್ರೆ ಅವಳಿಗಂತ ಏನು ಕಡಿಮೆ ಆಗಕ್ಕಿಲ್ವಲ್ಲ. ಬಲ್ ಅವಳೆ ಒಂದು ಕಡೆಗೆ ಸಮಯ ಕೇಳ್ದೆ ಅಂತಲೂ ಆಗ್ಬೇಕು, ಇನ್ನೊಂದು ಕಡೆ ಸಮಯ ಕೇಳೇ ಇಲ್ಲ ಅಂತಲೂ ಆಗ್ಬೇಕು. ಬಲ್ ಬುದ್ಧಿವಂತೆ.